ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಡಸರು ಕೋಪ ಮಾಡ್ಕೊಳ್ಳೋ ಟೈಮ್ ಬಂದಾಗ ಕೋಪ ಮಾಡ್ಕೋಬೇಕಮ್ಮ, ಇಲ್ಲಾಂತಂದ್ರೆ ಮನೆನೇ ಹಾಳಾಗುತ್ತೆ, ಸರ್ವನಾಶವಾಗುತ್ತೆ. ಇದಕ್ಕೆ ನಾನು ನನ್ನ ಸಂಸಾರನೇ ಉದಾಹರಣೆ. ಭಾಮನ ಮೇಲೆ ಸಿಟ್ಟು ತೋರಿಸಿದ್ರೆ ಅದನ್ನೆಲ್ಲ ತೆಗೆದು ಇವಳು ನಿನ್ನ ಮೇಲೆ ಹಾಕ್ತಾಳೆ ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದೆ ನಾನು. ನಿನ್ನ ಮದುವೆಗೆ ಅಂತ ಇಟ್ಟಿದ್ದ ಜಮೀನನ್ನ ಪ್ರಯಾಣ ಮಾಡಿ ಬರೆಸ್ಕೊಂಡು ಇವಾಗ ಹೆಂಗ ಮಾತಾಡ್ತಿದ್ದಾಳೆ ಅಂತ ನೋಡಿದ್ಯಲ್ಲ, ಬಿಡ್ಬೇಕಾ ಇವಳನ್ನ? ಇಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಓಹೋ, ಅಪ್ಪ ಮಗಳು ನಾಟಕ ನೋಡ್ರಪ್ಪ. ಅಲ್ಲ, ಇರೋ 1 ಎಕರೆ ಜಮೀನ ಬ್ಯಾಂಕ್ ಅಲ್ಲಿ ಅಡ ಇಟ್ಬಿಟ್ಟು ನನ್ಗೆ ನನ್ ಮಕ್ಕಳಿಗೆ ಚೊಂಬ್ ಕೊಡ್ಬೇಕು ಅಂತ ಅನ್ಕೊಂಡಿದೀರಾ? ನೀವಿಬ್ರು ಮಾಡೋ ಮೋಸಕ್ಕೆ ನಾನ್ ಬಗ್ಗೋಳಲ್ಲ. ಅಮ್ಮ, ನಿಮಗ್ ಮೋಸ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿಲ್ಲ. ನಾವ್ ಈ ಜಮೀನ ಮಾರ್ತಿಲ್ಲ, ಅಡ ಇಡ್ತಿದೀವಷ್ಟೇ. ದೇವ್ರ ದಯದಿಂದ ಈ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಚೆನ್ನಾಗಾದ್ರೆ 1 ವರ್ಷದಲ್ಲಿ ಆ ಜಮೀನ ಬಿಡಿಸ್ಕೋಬಹುದು. ಆಮೇಲೆ ಆ ಜಾಗದ ಬಗ್ಗೆ ನಾನಾಗ್ಲಿ ಅಪ್ಪ ಆಗ್ಲಿ ನಿಮ್ಮ ಹತ್ರ ಏನೂ ಕೇಳಲ್ಲ. ಅದ್ ನಿಮ್ ಜಮೀನೇ, ನಿಮಗೆ ಏನ್ ಅನ್ಸುತ್ತೋ ಹಾಗೆ ಮಾಡಿ. ಲಕ್ಷ ಲಕ್ಷ ದುಡ್ಡು ಹಾಕಿ ಬಿಸ್ನೆಸ್ ಚೆನ್ನಾಗ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಅಡ ಇಡೋ ಜಮೀನು ನಮಗ್ ಸಿಗಲ್ಲ. ಅದು ಬ್ಯಾಂಕ್ನವ್ರ ಪಾಲಾಗುತ್ತೆ, ನೆನಪಿನಲ್ಲಿ ಇಟ್ಕೋ. ಯಾಕಮ್ಮ ಹಿಂಗ್ ನೆಗೆಟಿವ್ ಮಾತಾಡ್ತಿದ್ಯಾ? ಏಯ್, ನಾನ್ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಕಣ. ಎಲ್ಲಾ ದಿಕ್ನಲ್ಲೂ ಯೋಚನೆ ಮಾಡಿನೇ ಮಾತಾಡ್ತಿದ್ದೀನಿ. ಕೈಯಲ್ಲಿರೋ ಎರೆ ಹುಳದಿಂದ ಮೀನ್ ಹಿಡಿಯೋಣ ಅಂತ ಹೇಳ್ತಿದ್ದಾಳೆ. ಮೀನ್ ಬಂದು ಬರೀ ಹುಳ ತಿನ್ಕೊಂಡು ಹೋದ್ರೆ ಏನಾಗುತ್ತೆ? ಬರೀ ಕೈಯಲ್ಲಿ ಬರ್ಬೇಕಾಗುತ್ತೆ. ಅದಕ್ಕೆ ನಾನು ಆಗಲ್ಲ ಅಂತ ಹೇಳ್ತಾ ಇರೋದು. ಈಗ ಆಗೋದಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾ ಇದೆಯಲ್ಲ, ಇದನ್ನ ಅವತ್ತೇ ಹೇಳಿ ಸಾಯೋದಕ್ಕೆ ಏನೇ ಆಗಿತ್ತು ನಿನ್ಗೆ? ಅವತ್ತೇ ನಾನ್ ನಿಮ್ಗೆ ಹೇಳಿದ್ರೆ ಆ ಜಮೀನ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ತಿದ್ರಾ? ಅಂದ್ರೆ ನೀನು ನಮಗೆ ಮೋಸ ಮಾಡಿ ಜಮೀನನ್ನ ನಮ್ಮಿಂದ ರಿಜಿಸ್ಟರ್ ಮಾಡಿಸ್ಕೊಂಡೆ ಅಂತ ಒಪ್ಕೋತಾ ಇದೀಯಾ? ಆ ಜಮೀನ ಇಷ್ಟು ದಿನ ನನ್ಗೆ ಹೇಳ್ದೆ ಮುಚ್ಚಿಟ್ಟಿದ್ರಲ್ಲ, ಅದು ನೀವು ನನಗ್ ಮಾಡಿದ ಮೋಸ ಅಲ್ವಾ? ಅಮ್ಮ, ಮುಗ್ದೋಗಿರೋದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಿಮ್ನ ನಂಬಿ ನಾವ್ ಇಷ್ಟು ದೂರ ಬಂದಿದೀವಿ. ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅನ್ನೋ ಗ್ಯಾರಂಟಿಲಿ ಅಂಗಡಿನೂ ಯಾರಿಗೂ ಕೊಡ್ಬೇಡಿ ಅಂತನೂ ಬೇರೆ ಹೇಳಿದೀನಿ. ಆ ಸೂಪರ್ ಮಾರ್ಕೆಟ್ ಇಂದ ನಮ್ ಇಡೀ ಜೀವನನೇ ಇದೆ. ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಆಗಲ್ಲ ಅನ್ನೋ ಮಾತ್ ಬಿಟ್ಟು ನನ್ನಿಂದ ಇನ್ನೇನು ಹೇಳಕ್ ಆಗಲ್ಲ ಕಣೆ. ಈ ಜಮೀನ್ ಮೇಲೆ ಯಾಕೆ ಇಷ್ಟೊಂದು ಆಸೆ ಪಡ್ತಿದ್ಯಾ ಅಂತ ಗೊತ್ತಮ್ಮ? ನಮ್ಮಿಬ್ರಿಗೋಸ್ಕರ ತಾನೆ. ನಮ್ಗ ಜಮೀನೇ ಬೇಡ ಅಮ್ಮ. ಹೌದಮ್ಮ, ಅಪ್ಪಂಗ್ ನೋವಾಗೋ ಯಾವ ಸಂತೋಷನೂ ನಮಗ್ ಬೇಡ. ಇದು ನಿಮ್ಮಿಬ್ರಿಗೋಸ್ಕರ ಅಲ್ಲ, ಇದು ನನಗೋಸ್ಕರ. ನೀವಿಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅಮ್ಮ, ಪ್ರಿಯಾ ಕಾಲ್ ಮಾಡ್ತಿದ್ದಾಳ. ಟೈಮ್ ಆಗ್ತಿದೆ, ಹೊರಡೋಣ ಅಮ್ಮ. ಇಲ್ಲ ಅಂದ್ರೆ ಪ್ರಿಯಾ ತಪ್ಪು ತಿಳ್ಕೊತಾಳೆ. ನಾನು ಅವಳ ಹತ್ರ ಬರ್ತೀನಿ ಅಂತ ಹೇಳ್ತೀನಿ. ಹಲೋ ಪ್ರಿಯಾ. ಸಪ್ತಮಿ, ನಾನು ಬ್ಯಾಂಕ್ ಹತ್ರ ಇದ್ದೀನಿ. ನೀನೆಲ್ಲಿದ್ಯಾ? ನಾನು ಹೊರಡ್ತಾ ಇದ್ದೀನಿ, ಬರ್ತೀನಿ. ವೇಟ್ ಮಾಡ್ತಿರೋ? ಸರಿ ಸರಿ, ಬೇಗ ಬಾ. ಸರಿ ಪ್ರಿಯಾ. ಇದರಿಂದ ಅಪ್ಪಂಗೂ ಒಂದು ಒಳ್ಳೆ ಬಿಸ್ನೆಸ್ ಹಾಕೊಡ್ಬೋದು. ನಮ್ಮ ಎಲ್ಲರೂ ಜೀವನನೂ ಬದಲಾಗುತ್ತೆ ಅಮ್ಮ. ಅಮ್ಮ, ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಒಪ್ಕೊಳ್ಳಿ ಅಮ್ಮ. ಅಮ್ಮ. ಏಯ್, ಇಂಥ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬಿಡೆ ಕಾಲ್ನ. ನಾನು ಡ್ರಾಮಾ ಮಾಡ್ತಿಲ್ಲ, ಮನ್ಸಾರೆ ನಿಮ್ಮ ಕಾಲು ಹಿಡ್ಕೊಂಡಿದ್ದೀನಿ. ಬಿಡು ಅಂತ ಹೇಳ್ತಿದ್ದೀನಿ ತಾನೆ, ಬಿಡೆ.
ಅಮ್ಮ ನನಗಿದು ಒಂದೇ ಒಂದು ಸಹಾಯ ಮಾಡಿ ಪ್ಲೀಸ್.